ಹೊಸ ಮಾಡಲ್ ಗಾಡಿ ಈಗ ಸೋನಾಲಿಕಾ ಒಳಗೆ ಹೊಸದ 745 ಮಾಡೆಲ್ನ ಗೋಲ್ಡ್ ಸೀರೀಸ್ ಒಳಗೆ ಇದನ್ನೊಂದು ಗಾಡಿ 50 HP ಸೀರೀಸ್ ಒಳಗೆ ಹೊಸದ ಲಾಂಚ್ ಮಾಡ್ಯಾರ ಇದನ್ನು. ಇದು ನಮ್ಮ ಸೋನಾಲಿಕಾ ಒಳಗೆ ಇದರ ಕಲರ್ ಅದು ನೋಡ್ತಂದ್ರೆ ಬ್ಲೂ ಒಳಗೆ ಶೈನ್ ಕಲರ್ ಕೊಟ್ಟಾನ್ರಿ ಇದನ್ನು. ಗಾಡಿ ಫೀಚರ್ಸು ಭಾರಿ ಅದಾವ್ರಿ ಇದ್ರದ್ದು. ಎವರೇಜ್ ಹೆಂಗತ್ರಿ ಗಾಡಿದ? ಇದು ಗಾಡಿ ನಿಮಗೆ ಮೈಲೇಜ್ ನೋಡ್ಬೇಕಂತಂದ್ರೆ ಒಂದು ತಾಸಿಗೆ 2.5 3 ಲೀಟರ್ ತನಕ ಮೈಲೇಜ್ ಬರ್ತೈತ್ರಿ ಇದು. ಇದು ನೀವು ಈ ಗಾಡಿದ ಇಂಜನ್ CC ಒಳಗೆ ನೋಡ್ತಾನಂದ್ರೆ ಏನೈತ್ರಿ ಇದು 3532. ಯಾಕಂದ್ರೆ ಉಳಿದ ಕಂಪ್ನಿ ಟ್ರ್ಯಾಕ್ಟರ್ ಸೀರೀಸ್ ಒಳಗೆ ನೀವು ನೋಡ್ತಂದ್ರೆ 55 HP ಟ್ರ್ಯಾಕ್ಟರ್ಗೆ ಏನು ಇಂಜನ್ CC ಬರುತ್ತಲ್ಲ, ಈ ಟ್ರ್ಯಾಕ್ಟರ್ ಒಳಗೆ ಅದನ್ನು ಕೊಟ್ಟಾನ್ರಿ. ಆಮೇಲೆ ಈ ಗಾಡಿದ ಇಂಜನ್ ಟಾರ್ಕ್ ಎಷ್ಟು ಬರ್ತೈತೆ ಅಂದ್ರೆ 220 ಟಾರ್ಕ್ ಬರ್ತೈತ್ರಿ ಅದು. ಉಳಿದ ಕಂಪ್ನಿ ಒಳಗೆ ಏನೈತ್ರಿ 205 210 ಲಾಸ್ಟ್ ಅದಾರ. 50 HP ಸೀರೀಸ್ ಒಳಗೆ ನೀವು ನೋಡ್ತಾನಂದ್ರೆ 3 ಸಿಲಿಂಡರ್ ಒಳಗೆ ಇದು ಗಾಡಿ ಫೀಚರ್ಸ್ ಕೊಟ್ಟಾನ್ರಿ ಇದನ್ನ. ಆಮೇಲೆ ಇವು ಲೈಟ್ ಏನು ಮಾಡ್ಯಾನ್ರಿ ಇದು ಗೋಲ್ಡನ್ LED ಅಂತೇಳಿ ಕೊಟ್ಟಾನ್ರಿ ಇದು. ಹೊಸದ ಇದು ಏನು ಗೋಲ್ಡ್ ಸೀರೀಸ್ ಲಾಂಚ್ ಆಗೈತ್ರಲ್ಲ ಗಾಡಿ, ಲಾಂಚ್ ಆಗಿದ್ದ ಇದನ್ನ ಲೈಟ್ ಕೊಟ್ಟಾನ್ರಿ ಇದನ್ನ. ಏನು ಫೀಚರ್ಸ್ ಒಳಗೆ ನೀವು ನೋಡೋದಂದ್ರೆ ಇದ್ರೊಳಗೆ ಬರ್ತಂದ್ರೆ ನೀವು ಏನೈತ್ರಿ ಏರ್ ಕ್ಲೀನರ್ ಏನು ಬರ್ತೈತ್ರಿ ಇದು, ಡ್ರೈ ಕ್ಲೀನರ್ ಏನಿಲ್ಲ ಇದು, ಆಯಿಲ್ ಏರ್ ಕ್ಲೀನರ್ ಬರ್ತೈತ್ರಿ ಇದು. ಇದ್ರೊಳಗೆ ಆಯಿಲ್ ಚೇಂಜ್ ಮಾಡ್ಕೊತಿರೋದ್ರಿ ನೀವು. ಇದು ನೀವು ಮೊದಲ ರೈತರು ಏನೈತಿದ್ರು ನಮಗೆ ಇಲ್ಪ ಮುಂಜಾನೆ ಬರೀ ಧೂಳ ಜಾಡ್ಸೋದಲ್ಲತ್ತೈತಿ ಸೋನಾಲಿಕಾ ಒಳಗೆ ಹೆಂಗೆ ಅಂತ ಕೇಳ್ತಿದ್ರು. ಅದ್ರ ಸಲುವಾಗಿ ಅಂತೇಳಿ ಇದು ರೈತರ ಸಲುವಾಗಿ ಅಂತೇಳಿ ಏನೈತೆ ಅನ್ರಿ ಇದನ್ನ ಆಯಿಲ್ ಏರ್ ಕ್ಲೀನರ್ ಇಟ್ಟಾನ್ರಿ ಇದು. ಈ ಗಾಡಿ ವಾರಂಟಿ ಗ್ಯಾರಂಟಿ ಏನು? ವಾರಂಟಿ ಬದಲು ನೀವು ಬರ್ತಾನಂದ್ರೆ ಏನೈತ್ರಿ ಇದು 6 ವರ್ಷ ವಾರಂಟಿ ಬರ್ತೈತ್ರಿ. ಗೇರ್ ಬಾಕ್ಸ್ ಆಯ್ತು ಇಂಜಿನ್ ಆಯ್ತು ಇದು 6 ವರ್ಷ ಅಥವಾ 6000 ತಾಸ ಬರ್ತೈತ್ರಿ ಇದು ವಾರಂಟಿ ಒಳಗೆ ಅಂತ ಏನೈತ್ರಿ ಹೈಯೆಸ್ಟ್ ಕೊಟ್ಟಾನು. ಆಮೇಲೆ ಇದು ಆಯಿಲ್ ಚೇಂಜ್ ಏನು ಬರ್ತೈತ್ರಿ ಇದು 400 ತಾಸಿಗೊಮ್ಮೆ ಆಯಿಲ್ ಚೇಂಜ್ ಬರ್ತೈತಿ. ಮೊದಲು ಏನು ಬರ್ತಿದ್ದು 200 ತಾಸು ಬರ್ತಿದ್ರಿ. ಇದು ಆಯಿಲ್ ಚೇಂಜ್ ಒಳಗೆ ಏನೈತ್ರಿ 400 ತಾಸಿಗೊಮ್ಮೆ ಕೊಟ್ಟಾನ ಆಯಿಲ್ ಚೇಂಜ್. ಇದನ್ನ ರೊಕ್ಕ ಕೊಡ್ತಬೇಕು ಏನು ಲೋನು ಮಾಡಿಕೊಡ್ತೀರಿ ಬ್ಯಾಂಕ್? ಇದು ಲೋನ್ ಫೆಸಿಲಿಟಿನೇ ಐತಲ್ಲ ನಮ್ಮಲ್ಲಿ ಎಲ್ಲ ಬ್ಯಾಂಕ್ಗಳು ಟೈಪ್ ಅದಾವ್ರಿ. ನಿಮ್ಗೆ ಲೋನು ಮಾಡಿಕೊಡ್ತೀವಿ. ಈಗ 50,000 ರಿಂದ 60,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಅಂದ್ರೆ ಗಾಡಿ ನೀವು ಮನೆಗೆ ಹೋಗ್ಬೋದು. 50,000 ಕೊಟ್ಟು ಕೊಟ್ಟು ಬಿಡ್ತೀರಲ್ಲ ಲೋನ್ ಮಾಡಿಸಿ. ಇಂದ ಸಿವಿಲ್ ಓಕೆ ಇತ್ತು ಎಲ್ಲ ಥರ ಇತ್ತಂದ್ರೆ ನಾವು ಗಾಡಿ ಕೊಡ್ತೇವೆ, ಏನು ತೊಂದರೆ ಇಲ್ಲ. ಜೋಡಿ ಏನೇನು ಬರ್ತಾವ್ರಿ ಈ ಗಾಡಿ ಜೋಡ ನೀವು ನೋಡ್ತಾನ ನಂತರ ಅಂದ್ರೆ ಅಣ್ಣ ಮುಂದೆ ವೇಟ್ ಸಲುವಾಗಿ ಇದೆ ಕಂಪ್ನಿ ಕಡೆಯಿಂದ ಬಂಪರ್ ಫಿಟೆಡ್ ಬಂಪರ್ ಬರ್ತೈತ್ರಿ. ಆಮೇಲೆ ಒಂದು ಸ್ಟಾಪ್ಲಿಂಗ್ ಬಾರ್ ಕೊಡ್ತೇವೆ, ಆಮೇಲೆ ಅಡ್ಡ ಬಾರ್ ಕೊಡ್ತೇವೆ ರೀ, ಅಡ್ಡ ಬಾರ ಆಮೇಲೆ ಟಿಕೆಟ್ ಕೊಡ್ತೇವೆ ರೀ. ಇದು ಈ ಗಾಡಿ ಜೋಡ ಇಷ್ಟು ಸಾಮಾನುಗಳನ್ನ ಕೊಡ್ತೇವೆ ನಾವು. ಇದನ್ನ ನೀವು ಡಿಸ್ಪ್ಲೇ ನೋಡ್ತೀನಿ ಅಂದ್ರೆ ಮುಂದಿನ ಜನರೇಷನ್ ಡಿಸ್ಪ್ಲೇನ ಅಂತೇಳಿ ಕರಿಬೋದು. ಎಲ್ಲ ಡಿಜಿಟಲ್ ಮೀಟರ್ ಐತ್ರಿ ಇದು. ಇದ್ರೊಳಗೆ ನೀವು ಎಕ್ಸಿಲೇಟರ್ ಬಗ್ಗೆ ನೋಡ್ತೀನಿ ಅಂದ್ರೆ ಏನು ಮಾಡೋದ್ರಿ ಇದು ಎಕ್ಸಿಲೇಟರ್ ನೀವು ಈಗ ಹಿಡಿದು ಬಿಡೋದು ಮಾಡ್ರಿ ಅಂದ್ರೆ ಯಾವ ಥರ ಫೀಲ್ ಆಕೈತಿ ಅಂದ್ರೆ ಅದು ಒಂದು ಜೆಟ್ ಓಡ್ಸಾತನೇನೋ ಆ ಥರ ಫೀಲ್ ಆಕೈತಿರಿ ಅದು. ಅದನ್ನೊಂದು ಫೀಚರ್ಸ ಜಾಸ್ತಿ ಕೊಟ್ಟನ್ರಿ ಇದು ನೀವು ಗೇರ್ ಬಾಕ್ಸ್ ಒಳಗೆ ಇದನ್ನು ನೋಡ್ತಾನೆ ಅಂತಂದ್ರೆ 16 ಫ್ರಂಟ್ 4 ರಿವರ್ಸ್ ಗೇರ್ ಬಾಕ್ಸ್ ಬರ್ತಾವ್ರಿ ಇವ. ಅದ್ರೊಳಗೆ ಮುಂದೆ ಏನೈತಿರದ ಲೋ ಗೇರ್ ಹೈ ಗೇರ್ 2 ಟೈಪ್ ಬರ್ತಾವ್ರಿ ಇದ್ರೊಳಗೆ. ಆಮೇಲೆ ಲಾಸ್ಟಿಗೆ ಏನೈತಿರದ ಈ ಗೇರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾನೆ ರೀ ಇದನ್ನು ನೋಡ್ತೀನಿ ಅಂದ್ರೆ. ರೂಟ್ರದು ಹೆಂಗೈತೆ ಫ್ಯೂಚರ್ ಇದೆ? ಇದು ರೂಟ್ರ್ ಅಂತೇಳಿ ಬಂದ್ರೆ ಭಾರಿ ಬೆಸ್ಟ್ ಆಪರ್ಚುನಿಟಿ ಐತಿದೆ ರೈತರ ಸಲುವಾಗಿ. ಇದೊಂದು ಏನೈತಿದೆ ರೂಟ್ರ ಅಥವಾ ನಿಮ್ಮದ ರೌಂದಿ ಕಟ್ಟರ್ ಸಲುವಾಗಿ ಇದೊಂದು ಗೇರ್ ಒಂದು ಎಕ್ಸ್ಟ್ರಾ ಕೊಟ್ಟಾನ್ರಿ ಇದನ್ನು. ಮೊದಲ ಯಾವ ಗಾಡಿಯಾಗ ಇದ್ದಿದ್ದಿಲ್ಲ, ಯಾವ ಕಂಪ್ನಿಯಾಗ ಇದ್ದಿದ್ದಿಲ್ಲ ರೀ ಇದು ರೂಟ್ರ್ ಒಳಗೆ ಹೆಂಗತ್ತಂದ್ರೆ ಮೊದಲು ಏನು ಕೇಳ್ತಿದ್ರೆ ರೈತರ ಹೌದಪ್ಪ ನಾವು ಗಾಡಿ ಈಗ ರೂಟ್ರಕ್ಕೆ ಹಾಕ್ದೀವು, ಗಾಡಿ ಏನಾಗತ್ತೈತಿ ರೂಟ್ರಕ್ಕೆ ಹಿಂದೆ ಸ್ಲೋ ಆಗತ್ತೈತಿ, ಗಾಡಿನ ಜಾಸ್ತಿ ಓಡ್ಲಾಕತ್ತೈತಿ. ನಮಗೆ ಏನು ಬೇಕಾಗಿತ್ತು ರೂಟ್ರ್ ಸ್ಪೀಡ್ ಆಗಬೇಕಾಗೈತಿ, ಗಾಡಿ ಏನಾದ ಒಂದೇ ಲೆವೆಲ್ಲೇ ಹೋಗ್ಬೇಕಾಗೈತಿ. ಅದ್ರ ಸಲುವಾಗಿ ಇದನ್ನೇನು ಮಾಡೇನ್ರಿ ಒಂದು ಗೇರ್ ಎಕ್ಸ್ಟ್ರಾ ಕೊಟ್ಟುಬಿಟ್ಟಾನ್ರಿ ಇದನ್ನು. ಈ ರೂಟ್ರ್ ಇದೊಂದು ಗೇರ್ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ಈಗ ರೌಂದಿ ಕಟ್ರಿ ಏನು ಮಾಡ್ತಾನಂತಾರಲ್ಲ ಆ ರೈತರಿಗೆ ಭಾರಿ ಬೆಸ್ಟ್ ಐತ್ರಿ ಕಟ್ಟು ಕೊತ್ತ ಬರ್ತಂದ್ರೆ ಅಂದ್ರೆ ಮೊದಲಿನಕ್ಕಿಂತ ಏನು ಮಾಡಾನ್ರಿ ಇದನ್ನು ಸೈಲೆನ್ಸರ ಹೆವಿ ಕೊಟ್ಬಿಟ್ಟಾನ್ರಿ ಇದನ್ನು. ಮೊದಲು ಏನಿರ್ತಿತ್ತು ಸೈಲೆನ್ಸರ್ ಇಲ್ಲಿಂದ ಇದು ಎಲ್ಬೋ ಒಂದು ಅಷ್ಟೇ ಇರ್ತೈತ್ರಿ. ಈಗ ಇಲ್ಲಿ ನೋಡ್ರಿ ಇಲ್ಲಿ ಗ್ರಿಪ್ ಸಲುವಾಗಿ ಇದನ್ನ ಪಟ್ಟಿ ಒಂದು ಎಕ್ಸ್ಟ್ರಾ ಕೊಟ್ಟಾನ. ಇದಕ್ಕೆ ಸೈಲೆನ್ಸರ್ ಫುಲ್ ಹೆವಿ ಕೊಟ್ಟಾನ್ರಿ. ರೈತರು ಏನು ಹೇಳ್ತಿದ್ರು ಸ್ಮೂತ್ ನಮಗೆ ಸೈಲೆನ್ಸರ್ ಒಳಗೆ ಯಾವ್ದಾರು ಹೆವಿ ಇದ್ರೆ ನೋಡ್ತಿದ್ರು ಅದು ನಿಮ್ಗೆ ಅನುಕೂಲ ಕೊಟ್ಟಾನ್ರಿ. ಏನೈತ್ರಿ ಬ್ಯಾಟ್ರಿ ನಿಮ್ಗೆ ಹೊರಗೆ ಕೊಟ್ಟುಬಿಟ್ಟಾನ್ರಿ ಅದನ್ನು. ಒಳಗಿತ್ತು ನೀರು ಸಿಡಿತು ಏನೂ ಇಲ್ಲ, ಬ್ಯಾಟ್ರಿಗೆ ಸಲುವಾಗಿ ಒಂದು ಬಾಕ್ಸ್ ಮಾಡಿ ಭಾರಿ ಫ್ಯೂಚರ್ ಎಕ್ಸ್ಟ್ರಾ ಕೊಟ್ಬಿಟ್ಟಾನ್ರಿ ಇದ್ರೊಳಗೆ. ನೀವು ಹಂಗೆ ನೋಡ್ಕೊತ ಬರ್ತಂದ್ರೆ ಇದು ಮೆಟ್ಗಾಡ್ ನೋಡ್ರಿ. ಮೊದಲ ನಮ್ಮ ರೈತರು ಏನು ಕೇಳ್ತಿರು ಸೋನಾಲಿಕಾ ಒಳಗೆ ಒಂದು ಸ್ವಲ್ಪ ಮೆಟ್ಗಾಡ್ದ ಪ್ರಾಬ್ಲಮ್ ಐತೆ ಅಂತಿರು. ಈಗ ಮೆಟ್ಗಾಡ್ ಹೆವಿ ಕೊಟ್ಬಿಟ್ಟಾನ್ರಿ ಇದು ಗಾಡಿದು. ಮೊದಲಿನಕ್ಕಿಂತ ಈಗಿಂದಕ್ಕೆ ಭಾಳ ವ್ಯತ್ಯಾಸ ಐತ್ರಿ ಅದು. ಹಂಗೆ ನೋಡ್ಕೊತ ಬರ್ತಾನಂತಂದ್ರೆ ಟೈರ್ ಸೈಜ್ ನೀವು ನೋಡೋಕೆ ಬರ್ತಾನಂದ್ರೆ ಏನೈತಿರದ 14 ನಂಬರ್ ಟೈರ್ ಒಳಗೆ ಬರ್ತೈತ್ರಿ ಅದು ಗಾಡಿ. ಹಂಗೆ ನೀವು ಹಿಂದೆ ಬರ್ತಾನಂದ್ರೆ ಇದ್ರದ್ದು ಹೈಡ್ರಾಲಿಕ್ ಕೆಪಾಸಿಟಿ 2000 kg ಬರ್ತೈತೆ ರೀ. ಅಂದ್ರೆ 2 ಟನ್ ಕೆಪಾಸಿಟಿ ಐತ್ರಿ ಅದು ಹೈಡ್ರಾಲಿಕ್ ಒಳಗೆ. ಹಂಗೆ ನೀವು ನೋಡ್ಕೊತ ಬರ್ತಾನಂತಂದ್ರೆ ಇದ್ರೊಳಗೆ ನೋಡ್ರಿ ಆಯಿಲ್ ಪಲ್ಟಿ ಕಿಟ್ ಬರ್ತೈತೆ ರೀ. ಅದು ಉಳಿದ ಕಂಪ್ನಿಯಾಗ ಜಾಸ್ತಿ ಇರೋದಿಲ್ಲ ರೀ ಅದು. ನಮ್ಮ ಕಂಪ್ನಿ ಒಳಗೆ ಏನು ಮಾಡ್ಯಾನ್ರಿ ಅದನ್ನು ಆಯಿಲ್ ಪಲ್ಟಿ ಕಿಟ್ಟು ಕೊಟ್ಟಾನ್ರಿ ಅದನ್ನು. ಈ ಟ್ರ್ಯಾಕ್ಟರ್ ಯಾಕೆ ಬರ್ಬೇಕಾರೆ ಯಾವ್ರು ಬರ್ಬೇಕ್ರಿ? ಯಾವ್ರು ಶೋರೂಮ್ ಹತ್ತಿರ? ಈಗ ನೀವು ಇದನ್ನ ಟ್ರ್ಯಾಕ್ಟರ್ ನಿಮಗೆ ಬೇಕಾತಂದ್ರೆ ಏನು ಮಾಡೋದ್ರಿ ಜಮಖಂಡಿ ಬರ್ಬೇಕಾಗಿತ್ತು. ಜಮಖಂಡಿ ಒಳಗೆ ಸಂಜನಾ ಟ್ರ್ಯಾಕ್ಟರ್ಸ್ ಜಮಖಂಡಿ ಅಂತೇಳಿ ನಮ್ದು ಶೋರೂಮ್ ಐತ್ರಿ. ಅದಕ್ಕೆ ನಾವು ಸೋನಾಲಿಕಾ ಟ್ರ್ಯಾಕ್ಟರ್ ರಿಪೇರಿ ಆಯ್ತು ಗಾಡಿ ಸೇಲಿಂಗ್ ಆಯ್ತು ಎಲ್ಲ ಥರನೂ ಮಾಡಿಕೊಡ್ತೀವಿ ರೀ. ನಿಮಗೆ ಏನೋ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಜಮಖಂಡಿಗೆ ಬಂದ್ರೆ ನಿಮಗೆ ಬಿಜಾಪುರ ರೋಡಿಗೆ ಶೋರೂಮ್ ಐತ್ರಿ ನಮ್ದು.